ಹಾಯ್ ಫ್ರೆಂಡ್ಸ್, ಜಾನು ಕನ್ನಡ ಬ್ಲಾಗ್ಸ್ಗೆ ಸ್ವಾಗತ. ಇದು ಶುಕ್ರವಾರ ದಿನದ ಬ್ಲಾಗ್ ಆಗಿರುತ್ತೆ. ಶುಕ್ರವಾರ ದಿನ ಹೇಗೆಲ್ಲ ಇತ್ತು ಅಂತ ಹೇಳ್ಬಿಟ್ಟು ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ, ಪೂರ್ತಿಯಾಗಿ ನೋಡಿ. ಇವತ್ತು ಅಣ್ಣ ಅದಕ್ಕೆ ಬಂದಿದ್ರು, ಅವ್ರ ಜೊತೆಗೆ ನಾನು ಕೂಡ ನರ್ಸರಿಗೆ ಹೋಗಿದ್ದೆ. ಈ ಹೊಟ್ಟು ನೋಡಿ ಎಷ್ಟು ಸಾಫ್ಟ್ ಆಗಿತ್ತು ಅಂದರೆ, ಅಲ್ಲಿ ಸೀಡ್ಸ್ ಎಲ್ಲ ಮಾಡ್ತಾರಲ್ಲ ನರ್ಸರಿಲಿ, ಈ ಹೊಟ್ಟನ್ನ ಯೂಸ್ ಮಾಡ್ತಾರಂತೆ. ಅಂದರೆ ತೆಂಗಿನ ಮರದ ಕೊಬ್ಬಟ್ಟಂತೆ. ಗಿಡ ಎಲ್ಲ ಚಿಕ್ಕ ಚಿಕ್ಕದಾಗಿರುತ್ತಲ್ಲ, ಎದ್ದು ಬರಬೇಕು. ಈ ಕೊಬ್ಬಟ್ಟು ಅಂದರೆ ಹಗುರು ಇರುತ್ತೆ, ಬೇಗ ಎದ್ದು ಬರುತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಯೂಸ್ ಮಾಡ್ಕೊತಾರಂತೆ. 5 ಎಕರೆದಲ್ಲಿ ಮಾಡಿದ್ರು. ಎಷ್ಟು ಚೆಂದ ಕಾಣಿಸ್ತಿತ್ತು ನೋಡಿ, ನೋಡೋಕೆ ಸೂಪರಾಗಿ ಕಾಣಿಸ್ತಿದೆ ಅಲ್ವಾ. ಆ ಫೀಲ್ ಅನುಭವಿಸೋಕೆ ಇನ್ನೂ ಕೂಡ ಚೆನ್ನಾಗಿತ್ತು. ಅಲ್ಲಿ ಟ್ರೈ ಕೂಡ ಸುಮಾರಷ್ಟಿತ್ತು. ಪ್ರತಿಯೊಂದಕ್ಕೂ ಬೀಜ ಹಾಕಿ ರೆಡಿ ಮಾಡ್ಕೊಳ್ತಿದ್ರು. ಟ್ರೈಗೆ ಸ್ವಲ್ಪ ಸ್ವಲ್ಪ ತೆಂಗಿನ ಹೊಟ್ಟು ಹಾಕಿ ಒಂದೊಂದು ಬೀಜ ಹಾಕಿ ಟ್ರೈ ಮೊದಲು ರೆಡಿ ಮಾಡಿಕೊಂಡು, ನೆಲಕ್ಕೆ ಸ್ವಲ್ಪ ತೆಂಗಿನ ಹೊಟ್ಟು ಹಾಕಿ ಆನಂತರ ಟ್ರೈನ ನೀಟಾಗಿ ಜೋಡಿಸ್ಕೊಂಡು ಈ ಥರ ಮುಚ್ಕೊತಾರೆ. ಎಷ್ಟು ಚೆನ್ನಾಗಿತ್ತು ಅಂದರೆ, ಮೇಲ್ಗಡೆ ಆಕಾಶ, ಮೆಸ್ಸು, ಒಳಗಡೆ ಪುಟ್ ಗಿಡ ಚಂದ ಇತ್ತು. ಆ ನರ್ಸರಿನ ಇನ್ನಷ್ಟು ಚಂದಗೊಳಿಸೋಕ್ಕೆ ಅಲಂಕಾರಕ್ಕೆ ಗಿಡ ಹಾಕೊಂಡಿದ್ರು. ಒಂದು ಬಾಟ್ಲಿಗೆ ಹೋಲ್ ಮಾಡಿ ಆ ಗಿಡನ ಹಾಕೊಂಡ್ರು. ಕಲರ್ ಹೂವು ಎಷ್ಟು ಚಂದ ಕಾಣಿಸ್ತಿತ್ತು. ನಾನು ಕೂಡ ಕೇಳಿ ಒಂದು ಗಿಡ ಇಸ್ಕೊಂಬಂದೆ. ಆ ಗಿಡ ನಾನು ಹಚ್ಚೋಣ ಅಂತ ಹೇಳ್ಬಿಟ್ಟು ನಮ್ಮ ಮನೆಯಲ್ಲಿ ಒಂದು ಎಣ್ಣೆ ಬಾಟ್ಲೆ ಖಾಲಿಯಾಗಿದ್ದು ತಗೊಂಡು ಗ್ಯಾಸ್ ಮೇಲೆ ಚಾಕು ಕಾಯಿಸ್ಕೊಂಡು ಕ್ಲೀನಾಗಿ ಅದನ್ನ ಕೊಯ್ಕೊಂಡೆ. ಆನಂತರ ನನ್ನ ಹತ್ರ ಹೋಲ್ ಮಾಡೋದಕ್ಕೆ ರಾಟಿದ ಪಾನ ಇತ್ತು, ಅದನ್ನ ತಗೊಂಡು ಇದನ್ನು ಕೂಡ ಬಿಸಿ ಮಾಡಿ ಬಾಟ್ಲಿಗೆ ಇಡ್ತಿದ್ದೆ. ಒಂದು ದೊಡ್ಡ ಹೋಲ್ ಮಾಡ್ಕೊಂಡೆ. ಬಾಟ್ಲಿ ಫುಲ್ಲು ಇದೇ ರೀತಿ ಮಾಡಿಕೊಂಡು ಇದಕ್ಕೆ ಮಣ್ಣು ಕೂಡ ತಗೊಂಡು ಬಂದು ಇಟ್ಟಿದ್ದೀನಿ. ಇದು ಹಳ್ಳಿ ಆದರೆ ಪಕ್ಕದಲ್ಲೇ ನೆಲ ಖಾಲಿ ಇದ್ದರೆ ಎಲ್ಲಾದರೂ ಒಂದು ಹತ್ರ ನೆಲದಲ್ಲಿ ಹಚ್ಚಿದ್ರೂ ಕೂಡ ಚೆಂದ ಬರುತ್ತೆ. ನಾವು 2nd ಫ್ಲೋರಲ್ಲಿ ಇರೋದಲ್ಲ, ಹಾಗಾಗಿ ನೆಲ ಇಲ್ಲ, ಪಾಟಲ್ಲಿ ಹಾಕ್ಕೊಬೇಕು. ಪಾಟಲ್ಲಿ ಹಾಕಿದರೆ ಮೇಲ್ಗಡೆ ಅಷ್ಟೇ ಹೂವು ಅರಳುತ್ತೆ. ಅಂದರೆ ಈ ಥರ ಹೋಲ್ ಮಾಡಿದರೆ ಎಲ್ಲ ಹೋಲು ನಂತರ ಹೂವು ಕಾಣಿಸ್ತಲ್ಲ, ಚೆಂದ ಕಾಣಿಸ್ತಿತ್ತು ಅಲ್ಲಿ ನರ್ಸರಿಲಿ. ಹಾಗಾಗಿ ನಾನು ಹಾಗೆ ಮಾಡೋಣ ಅಂತ ಹೇಳ್ಬಿಟ್ಟು ತೊಗೊಂಡೆ. ಈ ಬಾಟ್ಲಿಗೆ ಹೋಲ್ ಮಾಡ್ಬೇಕಾದ್ರೆ ಕೈ ಕೂಡ ಸುಟ್ಕೊಂಡೆ ಒಂದು ಬಾರಿ. ಅದಕ್ಕೆ ಕೋಲ್ಗೇಟ್ ಹಾಕ್ಕೊಂಡಿದ್ದೆ. ಮಣ್ಣು ಮೊದಲೇ ತಗೊಂಡು ಬಂದು ಕೆಳಗೆ ಇಟ್ಕೊಂಡಿದ್ದೆ. ಇದು ನೋಡಿ ಕೊಬ್ಬಟ್ಟು ಅವ್ರ ಹತ್ರನೇ ಇಸ್ಕೊಂಬಂದಿದ್ದು, ತೆಂಗಿನ ಮರದ ಹೊಟ್ಟು. ಬಾಟ್ಲು ಪೂರ್ತಿನೇ ತುಂಬಿಕೊಂಡು ಇವಾಗ ನಾನು ತಂದಿರೋ ಗಿಡನ ಚಿಕ್ಕದಾಗಿ ಕಟ್ ಮಾಡಿ ಒಂದೊಂದು ಹೋಲಿಗೆ ಹಾಕೊತಿದ್ದೆ. ಇದರಲ್ಲಿ 4 ಥರದ ಹೂವು ಇದೆ: ಗುಲಾಬಿ, ಬಿಳಿ, ಕೇಸರಿ ಮತ್ತು ತಿಳಿ ಗುಲಾಬಿ. ಇಲ್ಲಿ 4 ಥರದ್ದು ಮಿಕ್ಸ್ ಮಾಡಿ ಹಾಕ್ಕೊಂಡೆ. 4 ಥರನೂ ಹೂವು ಬಾಟ್ಲು ಫುಲ್ ಅಳ್ಳಿದ್ರೆ ಕಲರ್ ಆಗಿ ತುಂಬ ಚೆನ್ನಾಗಿರುತ್ತೆ. ಫೈನಲಿ ಈ ಥರ ಮಾಡ್ಕೊಂಡೆ. ಅದನ್ನು ಎತ್ತಿ ಒಂದು ಭಾಗಕ್ಕೆ ಇಟ್ಟು ಎಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಕೆಲಸ ಇತ್ತು, ಮನೆ ಕೆಲಸ ಮಾಡೋಣ ಅಂತ ಹೋದೆ. ಬೆಳಗ್ಗೆ ಎದ್ದು ನೋಡ್ತೀನಿ ಈ ಥರದ್ದು ಹೂವು ಅರಳಿತ್ತು. ಅಂದರೆ ಮೊದಲೇ ಮೊಗ್ಗಿತ್ತದು, ಮಣ್ಣಿಗೆ ಹಾಕಿದ್ನಲ್ಲ, ಮತ್ತೆ ಬೆಳಗ್ಗೆ ಅರಳ್ಕೊಂಡಿತ್ತು. ಒಂದು ವಿಡಿಯೋ ತೆಗೆದು ಆ್ಯಡ್ ಮಾಡಿದ್ದೀನಿ ನೋಡಿ. ಮಾಡಬೇಕಾದ್ರೆ ಕಷ್ಟ ಅನ್ನಿಸ್ತು. ಇವಾಗ ಹೂವು ಅರಳಿದ್ದು ನೋಡಿ ಮನಸ್ಸಿಗೆ ತುಂಬಾ ಖುಷಿ ಅನ್ನಿಸ್ತು. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ನನ್ನ ಮನೆ ಕೆಲಸಕ್ಕೆ ಬಂದೆ. ನನ್ನ ಮಗಳು ಎಲ್ಲ ಹರಡಿಸಿಟ್ಟಿದ್ಲು. ಇದನ್ನೆಲ್ಲ ಎತ್ತಿಟ್ಟು ಕಸ ಗುಡಿಸ್ಕೋಬೇಕಾಗಿತ್ತು. ನಮ್ಮ ಜಾನುಗಂತಾನೆ ಅವಳು ಆಟ ಸಾಮಾನು ಇಟ್ಕೊಳಕ್ಕೆ ಈ ಭಾಗ ಖಾಲಿ ಇಟ್ಟೀನಿ. ಇಲ್ಲ ಮನೆ ತುಂಬಾ ಹರಡಿಸ್ತಿರ್ತಾಳೆ, ಅಲ್ಲೇ ಆಡಿ ಅಲ್ಲೇ ತಿಳಕ್ಕೆ ಸರಿ ಆಗುತ್ತೆ ಅಂತ ಅವಳಿಗೆ ಕಸ ಹಿಡ್ಕೊಂಡು ನಾನು ಎಲ್ಲ ಮನೆ ಕ್ಲೀನ್ ಮಾಡ್ಕೊಂಡೆ. ಆಮೇಲೆ ಬಟ್ಟೆ ತೊಳೆದು ಹಾಕಿದ್ದು ಕೂಡ ಆರಿತ್ತು, ಅದನ್ನು ತಂದು ಆಮೇಲೆ ಮಡ್ಚಿಟ್ರೆ ಆಯ್ತು ಅಂತ ಇಟ್ಟೆ. ಬೆಳಗ್ಗೆ ಪಾತ್ರೆ ತೊಳೆದಿದ್ದು ಬುಟ್ಟಿಲಿ ಹಾಗೆ ಇಟ್ಟಿದ್ದೆ, ನೀರು ಇಳಿಲಿ ಅಂತ ಹೇಳ್ಬಿಟ್ಟು. ಅಣ್ಣಾರು ಬಂದರು ಅಂತ ಹೇಳ್ಬಿಟ್ಟು ರೊಟ್ಟಿಗೆ ನರ್ಸರಿಗೆ ಹಾಗೆ ಹೋದೆ. ಅದಲ್ಲೇ ಉಳಿತು. ಬಂದು ಹಾಗೆ ಊಟ ಮಾಡಿದ ಸಿಂಕ್ನಲ್ಲಿ ಇಷ್ಟು ಬಿತ್ತು. ಇದನ್ನು ತೊಳ್ಕೊಂಡು ಅದು ಇದು ಒಟ್ಟಿಗೆ ಜೋಡಿಸಿದ್ರೆ ಆಯ್ತು ಅಂತ ಹೇಳ್ಬಿಟ್ಟು ಪೂರ್ತಿಯಾಗಿ ತೊಳ್ಕೊಂಡು ಬುಟ್ಟಿಲಿರೋದು ಅದನ್ನು ಒಟ್ಟಿಗೆ ಜೋಡಿಸಿಟ್ಟೆ. ಆನಂತರ ಕಟ್ಟೆನೂ ಗ್ಯಾಸ್ನೂ ಒಮ್ಮೆ ಕ್ಲೀನಾಗಿ ಒರೆಸ್ಕೊಂಡೆ. ಇಷ್ಟು ಮಾಡೋದ್ರೊಳಗೆ ಸಂಜೆನೇ ಆಗಿತ್ತು. ನೈಟ್ ಅಡುಗೆ ಏನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಕೊನೆಗೂ ಆಗಿದ್ದ ಅಡುಗೆ ಮನೆಯನ್ನು ಹೀಗೆ ಮಾಡಿಕೊಂಡು ಎಲ್ಲ ನೀಟಾಗಿ ಜೋಡಿಸ್ಕೊಂಡು ನೈಟ್ ಅಡುಗೆಗೆ ಅನ್ನ, ಸಾಂಬಾರು, ಸೊಪ್ಪಿನ ಸಾಂಬಾರು ಹಾಕಿ ಚೌಳಿಕಾಯಿ ಪಲ್ಯ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಇಟ್ಕೊಂಡೆ. ಸ್ವಲ್ಪ ಹೊತ್ತು ಹೊರಗೆ ಕೂತ್ಕೊಂಡು ಬಂದು ಫ್ರೀಯಾಗಿ ಆಮೇಲೆ ಅಡುಗೆಗೆ ಇಟ್ಕೊಂಡೆ. ಚೌಳಿಕಾಯಿ ಕೂಡ ಮುರಿದಿಟ್ಕೊಂಡಿದ್ದೆ, ಅದನ್ನು ಹುರಿತಾ ಇದ್ದೆ. ಈ ಕಡೆ ಬೇಳೆ ಸಾಂಬಾರಿಗೆ ಬೇಳೆ ಬೇಯಕ್ಕಿಟ್ಟು ಹೊರಗೆ ಕೂತ್ಕೊಂಡಿದ್ದೆ. ಅಷ್ಟೊತ್ತಿಗೆ ಬೇಳೆ ಕೂಡ ಬೆಂದಿತ್ತು. ಬೇಳೆ ಬೇಯಕ್ಕೆ ಇಡ್ತೀನಲ್ಲ, ಅದರಲ್ಲಿ 2 ಟೊಮೆಟೊ ಹಣ್ಣು ಹಾಕಿರ್ತೀನಿ. ಈ ಕಡೆ ಮೆತ್ತಗಾಗೋವರೆಗೂ ಬಿಟ್ಟು ನಾನು ಬೇಯಿಸೋಕ್ಕಿಟ್ಟಿರೋ ಬೇಳೆನೂ ಇದರಲ್ಲಿ ಹಾಕಿ, ಇವಾಗ ನಾನು ಇದಕ್ಕೆ ಏನೇನು ಬೇಕು ಸ್ಪೈಸಸ್ಸು ಅಂದರೆ ಜೀರಿಗೆ ಪುಡಿ, ಸಾಂಬಾರು ಪುಡಿ, ಖಾರ, ಉಪ್ಪು, ಹುಳಿ ಎಲ್ಲ ಇಷ್ಟರ ಮೇಲೆ ಸೇರಿಸ್ತೀನಿ. ಒಮ್ಮೆ ಯಾವಾಗಾದರೂ ಬೇಳೆ ಸಾಂಬಾರಿನ ರೆಸಿಪಿನ ಶೇರ್ ಮಾಡ್ತೀನಿ. ಸೊಪ್ಪು ಹಾಕಿ ಬೇಳೆ ಸಾಂಬಾರು ಮಾಡೋ ಸೂಪರ್ ಟೇಸ್ಟಿಯಾಗಿರುತ್ತೆ. ಇವಾಗ ಸಾಂಬಾರಿಗೆ ಹಾಕ್ತಾರಲ್ಲ ಪುಡಿ ಹಾಕಿದೆ ನೋಡಿ. ಆ ಕಡೆ ಚೌಳೆಕಾಯಿನೂ ಕೂಡ ಹುರ್ಕೊತಿದ್ದೆ. ಅಡುಗೆ ಬೇಗ ಆಗಿಬಿಡುತ್ತೆ. 3 ಒಲೆ ಇದ್ದಾವಲ್ಲ, 3 ಕಡೆನೂ ಒಂದೊಂದು ಇಟ್ಕೊಂಡ್ಬಿಟ್ರೆ ಒಂದು ಕಡೆ ಅನ್ನ, ಒಂದು ಕಡೆ ಸಾಂಬಾರು, ಒಂದು ಕಡೆ ಪಲ್ಯ. ಈಗ ಮೊದಲೇ ಅನ್ನನೂ ಕೂಡ ಮಾಡಿ ತೆಗೆದಿಟ್ಕೊಂಡಿದ್ದೆ. ಒಂದರಲ್ಲಿ ಬೇಳೆ ಬೇಯಕ್ಕಿಟ್ಟಿದ್ದೆ, ಒಂದರಲ್ಲಿ ಅನ್ನ ಬೇಯಕ್ಕಿಟ್ಟಿದ್ದೆ. ಬೇಳೆ ಬೇಯೋಷ್ಟೊತ್ತಿಗೆ ಅನ್ನನೂ ಕೂಡ ಆಗಿತ್ತು. ಅಷ್ಟರ ಮೇಲೆ ಬೇಳೆ ಆರಿಸ್ಕೊಂಡು ನಾನು ಇವಾಗ ಒಗ್ಗರಣೆ ಕೊಟ್ಕೊತಿದ್ದೀನಿ ಸಾರಿಗೂ ಪಲ್ಯಕ್ಕೂ. ಸಾರಿಗೆ ಸ್ವಲ್ಪ ಖಾರ ಉಪ್ಪು ಹಾಕಿ ಸ್ವಲ್ಪ ಕುದಿಸ್ಕೊಂಡು ನನ್ನ ಮಗಳಿಗೆ ಸ್ವಲ್ಪ ತೆಗಿತಿದ್ದೀನಿ. ಅಂದರೆ ಸ್ವಲ್ಪ ಅವಳು ಖಾರ ಕಡಿಮೆ ತಿಂತಾಳಲ್ಲ, ಹಾಗಾಗಿ. ಆ ನಂತರ ನಮಗೆ ಒಂದು ಸ್ವಲ್ಪ ಖಾರ ಹಾಕಿ ಮತ್ತು ಸ್ವಲ್ಪ ಹೊತ್ತು ಕುದಿಸ್ಕೊತೀನಿ. ಖಾರನ ಹಾಗೆ ಒಣದೆ ಡೈರೆಕ್ಟಾಗಿ ಸೇರ್ಸೋಕ್ಕಿಂತ
ಇದರಲ್ಲೇ ಸ್ವಲ್ಪ ನೀರು ಹಾಕಿ ಹಸಿ ಮಾಡಿಕೊಂಡು ಸ್ವಲ್ಪ ಹೊತ್ತು ನೆನೆಸಿಟ್ಟು ಸೇರಿಸಿದರೆ ಕಾರ್ಸ್ ಬರೋದಿಲ್ಲ ಊಟ ಮಾಡಬೇಕಾದ್ರೆ. ಇವಾಗ ಅನ್ನ ಸಾರು ನನ್ನ ಮಗಳ ಸಾರು ಕೂಡ ರೆಡಿ ಆಯಿತು. ಇವಾಗ ಪಲ್ಯಗೆ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಆಯಿತು. ಒಂದು ಚಿಕ್ಕ ಪಾತ್ರೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದಕ್ಕೂ ಕೂಡ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಖಾರ ಪುಡಿ ಸಾಂಬಾರು ಪುಡಿ ಸ್ವಲ್ಪ ಎಳ್ಳು ಪುಡಿ ಹಾಕ್ಕೊಂತೀನಿ. ಚೌಳಿಕಾಯಿ ಪಲ್ಯ ಆ್ಯಕ್ಚುಲಿ ಚೆನ್ನಾಗಾಗುತ್ತೆ. ಚೌಳಿಕಾಯಿನ ಚೆಂದ ಮಾಡಿ ಹುರ್ಕೊಬೇಕು. ಅಂದರೆ ಮೇಲಿನ ಪದರ ಎಲ್ಲ ಡ್ರೈ ಆಗೋವರೆಗೂ ಚೆನ್ನಾಗಿ ಹುರಿಬೇಕು. ಹಾಗಿದ್ರೆ ಪಲ್ಯ ಚೆನ್ನಾಗಾಗುತ್ತೆ. ಇಲ್ಲ ಹಸಿ ಹಸಿ ಅನಿಸುತ್ತೆ. ಬೀನ್ಸ್ ಪಲ್ಯನೂ ಅಷ್ಟೇ, ಬೀನ್ಸು ಚೌಳಿಕಾಯಿನೆಲ್ಲನೂ ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಮಾತ್ರ ಪಲ್ಯ ತಿನ್ಬೇಕಾದ್ರೆ ಟೇಸ್ಟ್ ಆಗುತ್ತೆ. ಚೆನ್ನಾಗಿ ಹುರ್ಕೊಂಡಿಲ್ಲ ಅಂದರೆ ನಾವು ಎಷ್ಟೇ ಐಟಮ್ಸ್ ಹಾಕಿ ಮಾಡಿದರೂ ಕೂಡ ತಿನ್ನೋಕೆ ಟೇಸ್ಟ್ ಆಗೋದಿಲ್ಲ ಅದು. ಹಾಗಾಗಿ ಮೊದಲೇ ಚೆನ್ನಾಗಿ ಎಣ್ಣೆ ಹಾಕ್ಕೊಂಡು ಹುರ್ಕೊಬೇಕಾಗುತ್ತೆ. ಕೊನೆಗೆ ಪಲ್ಯಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕಿ ತೆಗೆದಿಟ್ಟೆ. ಅಂದರೆ ಇದಕ್ಕೇನು ಕೊಬ್ಬರಿ ತುರಿದು ಹಾಕೊಳ್ಳೋಕೆ ಹೋಗಲಿಲ್ಲ. ಅನ್ನಕ್ಕೆಲ್ಲ ಸಿಂಪಲ್ಲಾಗಿ ಸ್ವಲ್ಪ ಮಸಾಲೆ ಐಟಮ್ಸ್ ಹಾಕಿ ಊಟ ಮಾಡೋದು ಅಂದ್ರೆ ನನಗಿಷ್ಟ. ತೀರಾ ಪಲ್ಯಗೆ ಸಾಂಬಾರಿಗೆ ತೀರಾ ಕೊಬ್ಬರಿ ಹಾಕ್ಕೊಂಡು ಮಸಾಲೆ ಸಾಂಬಾರೆಲ್ಲ ದಪ್ಪಗೆ ಈ ರೀತಿ ಊಟ ಮಾಡೋದು ನನಗಷ್ಟು ಇಷ್ಟ ಆಗೋಲ್ಲ. ಸಿಂಪಲ್ಲಾಗಿಯೇ ಊಟ ಮಾಡೋಕ್ಕೆ ಇಷ್ಟ ಆಗುತ್ತೆ. ಹಾಗಾಗಿ ಪಲ್ಯಗೆಲ್ಲ ಮಸಾಲೆ ಸ್ವಲ್ಪ ಹಾಕಿ ಪಲ್ಯ ಮಾಡಿಕೊಂಡು ಈ ಕಡೆ ತಿಳಿ ಸಾಂಬಾರು ಕೂಡ ಈ ರೀತಿ ಆಗಿತ್ತು ನೋಡಿ. ಸೊಪ್ಪು ಸೇರಿಸಿ ಮಾಡ್ತೀವಲ್ಲ ತುಂಬ ಟೇಸ್ಟ್ ಆಗಿರುತ್ತೆ. ಹೆತ್ತರ್ ಹೆಗ್ಣ ಮುದ್ದು ಅನ್ನಂಗೆ ನಾನು ಮಾಡೋ ಅಡುಗೆ ನನಗೆ ಇಷ್ಟನೇ. ಬೇಳೆ ಸಾರು ಆ್ಯಕ್ಚುಲಿ ನಾನು ಮಾಡೋ ಬೇಳೆ ಸಾರು ಅಂದರೆ ನನಗೆ ಇಷ್ಟನೇ. ತಿನ್ನ ಅಡುಗೆಗೆ ಅನ್ನ ಸಾಂಬಾರು ಹಾಗೆ ಚೌಳಿಕಾಯಿ ಪಲ್ಯ ಸಿಂಪಲ್ಲಾಗಿ ಊಟ ಆಯಿತು. ಇವತ್ತಿನ ದಿನ ಹೀಗಿತ್ತು. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೊಂದು ಬ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.